ನಮಸ್ಕಾರ ವೀಕ್ಷಕರೇ, ನಾನು ಆಚಾರ್ಯ ಶಕ್ತಿ. ಈ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೆಲ್ತ್ ನ್ಯೂಮರಾಲಜಿ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಖ್ಯಾಶಾಸ್ತ್ರದಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ಪತ್ತೆ ಹಚ್ಚಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ಕೊಟ್ಟಿದ್ದೆ ಅಲ್ವಾ. ಈ ಸಂಚಿಕೆಯಲ್ಲಿ ನಾನು ಸಂಖ್ಯಾಶಾಸ್ತ್ರದ ಪ್ರಕಾರ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮಕ್ಕೆ ಯಾವ ಸಂಖ್ಯೆಗೆ ನಮ್ಮ ದೇಹದ ಯಾವ ಭಾಗಗಳಿಗೆ ಆಡಳಿತವಾಗಿದೆ ಅಂದರೆ ನಮ್ಮ ದೇಹದ ಭಾಗಗಳ ಮೇಲೆ ಯಾವ ಯಾವ ಸಂಖ್ಯೆಗಳ ಪ್ರಭಾವ ಇರುತ್ತೆ, ಯಾವ ಆ ಭಾಗದ ಮೇಲೆ ಯಾವ ಸಂಖ್ಯೆಯ ಆಡಳಿತ ಇರುತ್ತೆ ಅನ್ನೋದ್ರ ಬಗ್ಗೆ, ಅಂದರೆ ರಿಲೇಟೆಡ್ ನಂಬರ್ ವಿತ್ ದ ಬಾಡಿ ಪಾರ್ಟ್ಸ್. ಓಕೆ, ಈ ರೀತಿ ಅಂಗಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ಕೊಡ್ತೇನೆ. ಈಗ ಹೆಲ್ತ್ ನ್ಯೂಮರಾಲಜಿ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೊಟ್ಟ ಹಾಗೆ ನಮ್ಮ ಜೀವನದಲ್ಲಿ ಮುಂದೆ ಬರುವಂತ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಆರೋಗ್ಯ ಸಮಸ್ಯೆ ಬಂದೇ ಬರ್ತದೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಾವ ಜನ್ಮ ದಿನಾಂಕ ಅಂದ್ರೆ ಬರ್ತ್ ಡೇಟ್ ಪ್ರಕಾರ ಅವರ ಜೀವನದಲ್ಲಿ ಬರುವಂತ ಸಾಮಾನ್ಯವಾಗಿ ಬರುವಂತ ಒಂದು ಆರೋಗ್ಯ ಸಮಸ್ಯೆಗಳು. ಓಕೆ, ಆ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನು? ಓಕೆ, ಹಾಗಾದ್ರೆ ನಮ್ಮ ದೇಹದ ಭಾಗಗಳ ಮೇಲೆ ಯಾವ ಸಂಖ್ಯೆಗಳ ಆಡಳಿತ ಇರುತ್ತೆ, ಯಾವ ಸಂಖ್ಯೆ ಯಾವ ದೇಹದ ಭಾಗಕ್ಕೆ ಕನೆಕ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ನಿಮ್ಗೆ ಕಿರು ಮಾಹಿತಿಯನ್ನ ನಾನು ಕೊಡ್ತೇನೆ. ಓಕೆ ವೀಕ್ಷಕರಿಗೆ ನೋಡಿ, ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಏನಾಗ್ತದೆ, ಫೇಸು, ಆಮೇಲೆ ಚೆಸ್ಟ್ ಪಾರ್ಟು, ಆಮೇಲೆ ಹಾರ್ಟು, ಆಮೇಲೆ ಹೊಟ್ಟೆಯ ಮೇಲ್ಭಾಗ, ಹೊಟ್ಟೆಯ ಕೆಳಭಾಗ, ಹೊಕ್ಕಳ ಭಾಗ, ಆಮೇಲೆ ನಮ್ಮ ಕಾಲುಗಳು, ಆಮೇಲೆ ತೊಡೆಯ ಭಾಗ ಅಥವಾ ಮೊಣಕಾಲು, ಪಾದ, ಹೀಗೆ ಭಾಗ ಅಂಗಗಳಿಗೆ ಅನುಸಾರವಾಗಿ ಕೆಲವೊಂದು ಏನಾಗ್ತದೆ ನಂಬರ್ಗಳು ಕನೆಕ್ಟೆಡ್ ಆಗಿರುತ್ತೆ. ಈಗ ಯಾವ ನಂಬರು ಯಾವ ಭಾಗಗಳಿಗೆ ಕನೆಕ್ಷನ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೋಡಿ, ಸಂಖ್ಯೆ 1 ಅಂದ್ರೆ ನಂಬರ್ 1 ಅಂದ್ರೆ ನಂಬರ್ 1 ನಲ್ಲಿ ಹುಟ್ಟಿರುವಂತವ್ರಿಗೆ. ಓಕೆ, ಅಥವಾ ನೀವು ಜನರಲ್ ಆಗಿ ಒಂದು ತಿಳ್ಕೊಳ್ಳಿ, ಸಂಖ್ಯೆ ಮತ್ತು ಭಾಗಗಳು ಅಷ್ಟೇ, ಆಯ್ತಾ. ಈಗ ನಂಬರ್ 1 ರೂಲ್ ಮಾಡುವಂತ ದೇಹದ ಭಾಗಗಳು ಅಂತ ಹೇಳಿದ್ರೆ ಹೃದಯ ಭಾಗ ಮತ್ತು ಹೊಟ್ಟೆಯ ಮೇಲ್ಭಾಗ. ಹೃದಯ ಭಾಗ, ಹೊಟ್ಟೆಯ ಮೇಲ್ಭಾಗ ಅಂದ್ರೆ ಹೊಕ್ಕಳು ಭಾಗದಿಂದ ಸ್ವಲ್ಪ ಮೇಲೆ. ಓಕೆ, ಆಮೇಲೆ ಹೃದಯದ ಭಾಗ ಏನಿದೆ ಅಲ್ಲ, ಅದು ಸಂಖ್ಯೆ 1ರಿಂದ ರೂಲ್ ಆಗುತ್ತೆ. ಆಮೇಲೆ ಸಂಖ್ಯೆ 2 ಇಲ್ಲಿ ಏನಾಗ್ತದೆ, ಹೃದಯ ಮತ್ತು ಲಂಗ್ಸ್, ಹಾರ್ಟ್, ಲಂಗ್ಸ್, ಚೆಸ್ಟ್ ಅಂಡ್ ಬ್ಲಡ್ ನಂಬರ್ 2 ಇಂದ ರೂಲ್ ಆಗುತ್ತೆ. ಹಾರ್ಟ್, ಲಂಗ್ಸ್, ಚೆಸ್ಟ್ ಅಂಡ್ ಬ್ಲಡ್ ಇದೆಲ್ಲ ಏನಿದೆ ನಂಬರ್ 2 ಇಂದ ರೂಲ್ ಆಗುತ್ತೆ. ಹಾಗೆ ನಂಬರ್ 3 ಇಂದ ರೂಲ್ ಆಗುವಂತದ್ದು ಏನಿದೆ, ಥೈಸ್ ಅಂಡ್ ಲಿಂಬ್ಸ್, ಆಯ್ತಾ. ಮತ್ತೆ ತೊಡೆ ಮತ್ತು ಅದರ ಭಾಗಗಳು ಅಂದ್ರೆ ಕಾಲಿನ ಭಾಗ ಇರಬಹುದು ಅಥವಾ ಮೊಣಕಾಲಿನವರೆಗೂ ಈ ಭಾಗಗಳೆಲ್ಲ ಏನಾಗ್ತದೆ ನಂಬರ್ 3 ಇಂದ ರೂಲ್ ಆಗುತ್ತೆ. ಈಗ ನಂಬರ್ 4ರಿಂದ ಅಂತ ಹೇಳಿದ್ರೆ ರೆಸ್ಪಿರೇಟರಿ ಆರ್ಗನ್ಸ್. ರೆಸ್ಪಿರೇಟರಿ ಆರ್ಗನ್ಸ್ ಅಂದ್ರೆ ಏನು, ಉಸಿರಾಟಕ್ಕೆ ಉಸಿರಾಟದ ಅಂಗಗಳು ಅಂತ ಹೇಳ್ಬೋದು. ರೆಸ್ಪಿರೇಟರಿ ಆರ್ಗನ್ಸ್ ಏನಿದೆ ಅಲ್ಲ, ಅದಕ್ಕೆ ಸ್ನಾಯುಗಳು ಇರ್ಬೋದು, ಆಮೇಲೆ ನಾಳಗಳಿರ್ಬೋದು, ಇವೆಲ್ಲ ಏನಾಗುತ್ತೆ ರೆಸ್ಪಿರೇಟರಿ ಆರ್ಗನ್ಸ್ ಏನಿದೆ ಅಲ್ಲ ನಂಬರ್ 4ರಿಂದ ರೂಲ್ ಆಗುತ್ತೆ. ಆಮೇಲೆ ಸಂಖ್ಯೆ 5ರಿಂದ ಅಂದ್ರೆ ನಂಬರ್ 5 ಇಂದ ರೂಲ್ ಆಗುವಂತದ್ದು ಏನಿದೆ, ಹ್ಯಾಂಡ್ಸು, ಕಾಲರ್ ಬೋನ್ಸು, ನೆಕ್, ರೆಸ್ಪಿರೇಟರಿ ಟ್ರ್ಯಾಕ್. ಓಕೆ, ರೆಸ್ಪಿರೇಟರಿ ಟ್ರ್ಯಾಕ್, ಆಮೇಲೆ ಹೊಕ್ಕಳ ಭಾಗ, ಆಮೇಲೆ ಹೊಕ್ಕಳಿನ ತಳಭಾಗ ಅಂದ್ರೆ ಹೊಟ್ಟೆಯ ಕೆಳಭಾಗ ಏನಿದೆಯಲ್ಲ, ಇದೆಲ್ಲ ಏನಾಗುತ್ತೆ ಸಂಖ್ಯೆ 5ರಿಂದ ರೂಲ್ ಆಗುತ್ತೆ. ಸಂಖ್ಯೆ 5ರಿಂದ ರೂಲ್ ಆಗುತ್ತೆ. ಈಗ ನೋಡಿ, ಸಂಖ್ಯೆ 6ಕ್ಕೆ ಬರೋದಾದ್ರೆ ಕಣ್ಣು, ಕಿವಿ, ಆಮೇಲೆ ಗಂಟಲು, ಫೇಸ್ ಅಂಡ್ ವೀರ್ಯ ಮತ್ತು ಜನನಾಂಗ. ಓಕೆ, ವೀರ್ಯ ಮತ್ತು ಜನನಾಂಗ ಇಲ್ಲೇನು ಹೇಳ್ತೀವಿ, ಐಸ್, ಇಯರ್, ನೋಸ್, ಟಂಗ್, ಫೇಸ್, ಸೆಮೆನ್ ಅಂಡ್ ಜೆನಿಷಿಯಲ್ಸ್ ಇವೆಲ್ಲ ಏನಾಗುತ್ತೆ ಸಂಖ್ಯೆ 6ರಿಂದ ರೂಲ್ ಆಗುತ್ತೆ. ಆಮೇಲೆ ಸಂಖ್ಯೆ 7ರಿಂದ ರೂಲ್ ಆಗುವಂಥದ್ದು ಅಂತ ಹೇಳಿದ್ರೆ ಬ್ರೈನ್ ಅಂಡ್ ಸ್ಕಿನ್. ಸಂಖ್ಯೆ 7ರಿಂದ ರೂಲ್ ಆಗುವಂಥದ್ದು ಅಂತ ಹೇಳಿದ್ರೆ ನಂಬರ್ 7 ಇಂದ ರೂಲ್ ಆಗುವಂಥದ್ದು ಬ್ರೈನ್ ಅಂಡ್ ಸ್ಕಿನ್. ಆಮೇಲೆ ಸಂಖ್ಯೆ 8 ಅಂದ್ರೆ ನಂಬರ್ 8ರಿಂದ ರೂಲ್ ಆಗುವಂಥದ್ದು ಏನಿದೆಯಲ್ಲ, ಇಲ್ಲೇನಾಗುತ್ತೆ ಮೊಣಕಾಲು, ಎಲುಬುಗಳು, ಆಮೇಲೆ ಮಾಂಸಖಂಡಗಳು, ಮೊಣಕಾಲು, ಎಲುಬುಗಳು, ಜಾಯಿಂಟ್ಸ್ ಮತ್ತೆ ಎಲುಬುಗಳು, ಬೋನ್ಸ್ ಅಂಡ್ ಮಸಲ್ಸ್.
ಮಸಲ್ಸ್, ಆಮೇಲೆ ಮೂಗಿನ ಭಾಗ ಏನಿದೆಯಲ್ಲ ಇದು ಸಂಖ್ಯೆ 8ರಿಂದ ರೂಲ್ ಆಗುತ್ತೆ. ಆಮೇಲೆ ಸಂಖ್ಯೆ 9ರಿಂದ ಅಂತ ಹೇಳಿದ್ರೆ ಕಿಡ್ನಿ, ಬ್ಲಾಡರ್ ಅಂದ್ರೆ ಮೂತ್ರಪಿಂಡ, ಮೂತ್ರಕೋಶಗಳು ಮತ್ತು ತಲೆಯ ಭಾಗ ಮತ್ತು ಮೆದುಳಿನ ಮೇಲ್ಭಾಗ. ತಲೆಯ ಭಾಗ ಮತ್ತು ಮೆದುಳಿನ ಮೇಲ್ಭಾಗ ಏನಿದೆಯಲ್ಲ ಇದು ಸಂಖ್ಯೆ 9ರಿಂದ ರೂಲ್ ಆಗುತ್ತೆ. ಇದು ನೋಡಿ ವೀಕ್ಷಕರೇ, ಇಷ್ಟೆಲ್ಲ ನಮ್ಮ ದೇಹದ ಅಂಗಗಳು ನಾವು ಕೆಲವೊಂದು ನಂಬರ್ಗಳಿಗೆ ಕನೆಕ್ಟೆಡ್ ಇದೆ. ಓಕೆ, ಅದರ ಪ್ರಕಾರ ನಿಮ್ಮ ಬರ್ತ್ ಡೇಟ್ ಹೇಗಿರುತ್ತೋ, ನಿಮ್ಮ ಬರ್ತ್ ಡೇಟ್ ಪ್ರಕಾರ ಏನಾಗ್ತದೆ, ನಿಮ್ಮ ಜೀವನದಲ್ಲಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಬಂದೇ ಬರ್ತದೆ. ಇದರ ಬಗ್ಗೆ ನಾನು ಮುಂದಿನ ಹೆಚ್ಚಿನ ವಿಡಿಯೋಗಳನ್ನ ನಾನು ಮಾಡ್ತೇನೆ. ಹೆಲ್ತ್ ನ್ಯೂಮರಾಲಜಿ ಬಗ್ಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರತಿಯೊಂದು ಜನ್ಮ ದಿನಾಂಕ ಅಂದ್ರೆ ಬರ್ತ್ ಡೇಟ್ಗೆ ಅನುಸಾರವಾಗಿ ನಿಮ್ಮ ಜೀವನದಲ್ಲಿ ಬರುವಂತ ಸಾಮಾನ್ಯವಾದ ಒಂದು ರೋಗ ಲಕ್ಷಣಗಳ ಬಗ್ಗೆ ಇನ್ನು ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡ್ತೀನಿ ವೀಕ್ಷಕರೇ. ನನ್ನ ಆಚಾರ ಶಕ್ತಿ ಮತ್ತು ವೇದಿಕೆ ಆಸ್ಟ್ರೋ ಅಕಾಡೆಮಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡ್ತಾ ಹೋಗಿ. ನಮಸ್ಕಾರ.